ಹಾಗಾಗಿ ದೇವರು ಯಾರ ಕೈಯಿಂದ? ಹಲೋ, ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಎಷ್ಟು ಜನ ದುಡ್ಡು ಕೈಯಲ್ಲಿ ಹಿಡ್ಕೊಳ್ತೀರಾ? ಕೈಯಲ್ಲಿ ಹಿಡ್ಕೊಳ್ತೀರಾ? ಪ್ರೈಸ್ ಲಾರ್ಡ್. ನೀವು ಒಂದು ನೋಟ್ಗಳು ತಗೊಳ್ರಿ. ನಿಮ್ಗೆ ಒಂದು ಫೈನಾನ್ಸಿಯಲ್ ಗೋಸ್ಕರ ದೇವರ ಆತ್ಮ ಹೇಳ್ತಾ ಇದ್ದಾನೆ, ನಿಮ್ ಬಡತನಗೋಸ್ಕರ ಪ್ರೇ ಮಾಡ್ತಿದ್ದೀನಿ. ಹಲ್ಲೆಲೂಯಾ, ಸ್ತೋತ್ರ. 11ನೇ ವಾಕ್ಯದಲ್ಲಿದೆ, ಅಪೊಸ್ತಲರ ಕೃತ್ಯಗಳು 19:11. ಎಲ್ಲರೂ ನಿಮ್ಮ ಕೈಯಲ್ಲಿ ಹಣ ತಗೊಂಡ್ರೆ ಅದು ಕೈ ಯಾವಾಗಲೂ ಇಟ್ಕೊಳ್ಬೇಕು ಇವಾಗ ಹಣ. ಸೊ ಫೈನಾನ್ಸಿಯಲಿ ಬ್ಲೆಸ್ಸಿಂಗ್ ದೇವ್ ಬರಲಿ. ಅಭಿಷೇಕ ಮಾಡ್ತಾ ಇದ್ದೀನಿ ನಾನು ನೋಟಿಗೆ. ಎಲ್ಲರೂ ಕೈಯಲ್ಲಿ ಹಿಡ್ಕೊಳ್ರಿ, ಕೈಗಳು ಮೇಲೆ ಥ್ಯಾಂಕ್ ಯು ಫಾರ್ ಜೀಸಸ್. ಶಾಖಾಲಾಭ. ಇವತ್ತು ನೀವು ಬಡತನದಲ್ಲಿ ಇರ್ಬೋದು, ನಿಮಗೆ ಮನೆ ಕಟ್ಟಕ್ಕೆ ಹಣ ಇಲ್ಲದೆ ಇರ್ಬೋದು, ನೀವು ಸಾಲದಲ್ಲಿ ಇರ್ಬೋದು, ಹಾಸ್ಪಿಟಲ್ಗೆ ಹಣ ಹಾಕ್ತಾ ಇರ್ಬೋದು, ನಿಮ್ಮ ಮನೆಯಲ್ಲಿ ಯಾವುದೇ ಇನ್ಕಮ್ ಇಲ್ಲದೆ ಇರ್ಬೋದು. ಇವತ್ತು ಪರಿಶುದ್ಧಾತ್ಮ ಹೇಳ್ತಾ ಇದ್ದಾರೆ, ರೀಖಾಬ, ಕಣ್ಣುಗಳು ಮುಚ್ಚಿಕೊಳ್ಳಿ. ಈ ಅನಾಯಿಂಟಿಂಗ್ ನಿಮ್ಮ ಕೈಯಲ್ಲಿ ಬರ್ತದೆ, ನಿಮ್ಮ ಬಡತನನೇ ಬಿಟ್ಟು ಹೋಗ್ತದೆ. ಯೇಸು ನಾಮದಲ್ಲಿ ನಮ್ಮವರೆಲ್ಲ ಆಮೇಲೆ ಅಂತ ಹೇಳ್ತಾರೆ. ಶಾಖಾಲಾಭ. ಎಲ್ಲರೂ ಕಣ್ಣುಗಳು ಮುಚ್ಚಿಕೊಳ್ಳಿ. ಮನಸ್ಸಲ್ಲಿ ಪ್ರೇರ್ ಮಾಡಬೇಡಿ, ಸೌಂಡ್ ಬರದ ಹಾಗೆ ಪ್ರೇರ್ ಮಾಡಿ, ಮನಸ್ಸಲ್ಲಿ ಪ್ರೇರ್ ಮಾಡಿ. ಹಲ್ಲೆಲೂಯಾ, ಶಾಖಾಲಾಭ. ಲಾರ್ಡ್, ಐ ಬ್ಲೆಸ್ ದಿಸ್ ನೋಟ್ಸ್. ಹಲ್ಲೆಲೂಯಾ. ಯೇಸು ನಾಮದಲ್ಲಿ ಹೇಳ್ತಾ ಇದ್ದೇನೆ, ಈ ಮಕ್ಕಳಲ್ಲಿ ಕೈಯಲ್ಲಿ ಹಿಡಿದಂತ ಈ ನೋಟು 1,00,000 ಆಗಿ ಮಾರ್ಪಾಟಾಗಲಿಕ್ಕೆ, ಈ ನೋಟು ಕರ್ತನ ಇವರ ಸಾಲಗಳನ್ನೇ ತೆಗೆದು ಹಾಕಲು ಯೇಸು ಮಾಡ್ತಾರೆ. ಇವತ್ತು ಈ ನೋಟ್ ಇವರ ಕೈಯಲ್ಲಿ ಇದ್ದಾಗ ಸ್ವಾಮಿ, ಇವರಲ್ಲಿ ಇದ್ದಂತ ಎಲ್ಲ ಬಡತನವನ್ನು ಬಿಟ್ಟು ಹೋಗಲಿ ಯೇಸು ನಾಮದಲ್ಲಿ. ಕರ್ತನ ಎಷ್ಟು ಜನ ಇವರ ಕಷ್ಟಗಳಲ್ಲಿ ಹಣ ಇಲ್ಲದೆ ಜೀವನ ಮಾಡ್ತಾ ಇದ್ದಾರೋ, ಯಾವಾಗ ನೋಡಿದ್ರು ಸಾಲದಲ್ಲಿ, ಯಾವಾಗ ನೋಡಿದ್ರು ಹಣದ ಸಮಸ್ಯೆಯಲ್ಲಿ, ಯಾವಾಗ ನೋಡಿದ್ರು ಬಡತನದಲ್ಲಿ, ಏನು ಇನ್ಕಮ್ ಬಂದ್ರು ಸಮಸ್ಯೆದ ಮೇಲೆ ಸಮಸ್ಯೆ ಇದ್ದಾರೋ, ಇವತ್ತು ಯೇಸು ನಾಮದಲ್ಲಿ ಹೇಳ್ತಾ ಇದ್ದೇನೆ, ಈ ನೋಟುಗಳ ಮೇಲೆ ನಿನ್ನ ಅನೌಂಟಿಂಗ್, ನಿನ್ನ ಅಭಿಷೇಕ ರಿಲೀಸ್ ಮಾಡ್ತಾ ಇದ್ದೀನಿ ದೇವರೇ. ಇವತ್ತಿನಿಂದ ಈ ಅಗಪೆ ಚರ್ಚಿಗೆ ಬರುವವರಿಗೆ ಎಲ್ಲ ಬಡತನ ಬಿಟ್ಟು ಹೋಗಲಿ ಯೇಸು ನಾಮದಲ್ಲಿ, ಎಲ್ಲ ರೋಗಗಳು ಬಿಟ್ಟು ಹೋಗಲಿ ದೇವರೇ. ಇವತ್ತಿನಿಂದ ಇವರ ಕೈಯಲ್ಲಿ ಹಣಗಳು ರಿಲೀಸ್ ಮಾಡ್ತಾ ಇದ್ದೇನೆ ದೇವರೇ, ಎಲ್ಲ ಹಣಗಳು ರಿಲೀಸ್ ಮಾಡ್ತಾ ಇದ್ದೇನೆ. ಯಾರಿಗೂ ಮನೆ ಇಲ್ಲ, ಮನೆ ಸಿದ್ಧ ಆಗಲಿ ದೇವರೇ. ಯಾರಿಗೂ ಡ್ಯೂಟಿ ಇಲ್ಲ, ಸಿದ್ಧ ಆಗಲಿ ಯೇಸು ನಾಮದಲ್ಲಿ. ಯಾರಿಗೂ ಕೆಲಸ ಇಲ್ಲ, ಕೆಲಸಗಳು ಬರಲಿ ಯೇಸು ನಾಮದಲ್ಲಿ ದೇವರೇ. ಎಲ್ಲ ಆಶೀರ್ವಾದ ಹೊರಟಾಗಲಿ, ಎಲ್ಲ ಆಶೀರ್ವಾದ ಹೊರಟಾಗಲಿ ದೇವರೇ. ಮಾಟ ಮಂತ್ರದಿಂದ ನಿಂತಿರುವಂತ ಎಲ್ಲ ಕೆಲಸಗಳು ಓಪನ್ ಆಗಲಿ ಯೇಸು ನಾಮದಲ್ಲಿ ದೇವರೇ. ಓ ಮಾಟ ಮಂತ್ರದಿಂದ ಮಾಡಿರುವಂತ ಎಲ್ಲ ಸಾಲಗಳು ಈಗಲೇ ಹೊರಗಡೆ ಬರಲಿ ಯೇಸು ನಾಮದಲ್ಲಿ. ಈಗ ಆ ನೋಟುಗಳ ಮೇಲೆ ಅಭಿಷೇಕ ಬರ್ತಾ ಇದೆ, ದೇವರ ಸಾಮರ್ಥ್ಯ ಬರ್ತಾ ಇದೆ ನಿಮ್ಮ ಕೈಯಲ್ಲಿ. ಈಗಲೇ ಆ ಸಾಮರ್ಥ್ಯ ಬರ್ತಾ ಇದೆ, ವಿಷಯ ಮಾಡಿಕೊಳ್ಳಿ. ಇವತ್ತು ನಿನ್ನ ಲೈಫ್ ಕೈಯಲ್ಲಿ 12 ಇರ್ಬೋದು, ಅದು 1,00,000 ಆಗಿ ಮಾತಾಡ್ತದೆ. ಅನೌಂಟಿಂಗ್ ಅಂದ್ರೆ ಹೀಗೇನೆ ಆಗುವಂತ ಪವರ್ ಆಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಕೈಯಿಂದಲೇ ಆಶೀರ್ವಾದ ಉಂಟಾಗ್ತದೆ. ಈಗ ನಿಮ್ಮ ಕೈಯಲ್ಲಿ ದೇವರು ಬಿಡುಗಡೆ ಕೊಡ್ತಾ ಇದ್ದಾನೆ. ಈಗ ಎಲ್ಲ ಬಡತನ ಬಿಟ್ಟು ಹೋಗಲಿ, ಎಂದಿಗೂ ಕೊರತೆಯಲ್ಲಿ ಇರಬಾರದು ಯೇಸು ನಾಮದಲ್ಲಿ. ಹಲ್ಲೆಲೂಯಾ. ಕೆಲಸ ಇಲ್ಲದೆ ಇರುವಂತ ಎಲ್ಲ ಕಾರ್ಯಗಳು ಇವತ್ತು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿದ್ದೇವೆ. ಎಲ್ಲ ಬಡತನ ಬಿಟ್ಟು ಹೋಗಲಿ ಯೇಸು ನಾಮದಲ್ಲಿ. ಸೈತಾನ ಇವರ ಹಣವನ್ನು ಕಂಟ್ರೋಲ್ ಮಾಡುವಂತ ದುರಾತ್ಮ, ಇವರ ಹಣದ ಮೇಲೆ ಅಧಿಕಾರ ಮಾಡುವಂತ ದುರಾತ್ಮ ಇವರ ಮನೆಯಿಂದ, ಇವರ ಕೈಯಿಂದ ಬಿಟ್ಟು ಹೋಗಲಿ. ಈಗಲೇ ಸಾಲಕ್ಕೆ ಹಾಕುವಂತ ದುರಾತ್ಮ ಬಿಟ್ಟು ಹೋಗಲಿದ್ದೇವೆ. ಎಷ್ಟು ಹಣ ಬಂದು ಸಾಕಾಗದೆ ದೇವರ ಸೈತಾನ ಮಾಡಿರುವಂತ ಎಲ್ಲ ಕಂಟ್ರೋಲ್ಗಳು ಈಗಲೇ ಬಿಡುಗಡೆ ಯೇಸು ನಾಮ, ಈಗಲೇ ಬಿಡುಗಡೆ ಯೇಸು ನಾಮ. ಯೇಸು ನಾಮದಲ್ಲಿ ಕೈಗಳು ಅಭಿಷೇಕ ಆಗಲಿ ದೇವರೇ. ಈ ನೋಟು ಅಭಿಷೇಕ ಆಗಲಿ. ಎಲ್ಲರೂ ಹೇಳಿ, ಆ ನೋಟು ಅಭಿಷೇಕ ಆಗಲಿ ಅಂತ ಪ್ರೇಮ. ಈ ನೋಟು ಅಭಿಷೇಕ ಆಗಲಿ, ನಿಮ್ಮ ಕೈಯಲ್ಲಿರುವಂತ ನೋಟು ಅಭಿಷೇಕ ಆಗಲಿ ಪ್ರೇಮ. ಈ ಅಗಪೆ ಚರ್ಚಲ್ಲಿ ಬರುವಂತ ಎಲ್ಲ ಬಡತನ ಬಿಟ್ಟು ಹೋಗಲಿದ್ದೇವೆ, ಎಲ್ಲ ದರಿದ್ರಗಳು ಬಿಟ್ಟು ಹೋಗಲಿದ್ದೇವೆ. ಹಾಸ್ಪಿಟಲ್ ಹಣ ಹಾಕುವಂತದ್ದೆಲ್ಲ ಬಿಟ್ಟು ಹೋಗಲಿ ಯೇಸು ನಾಮದಲ್ಲಿ. ಆ ಕಡೆ ಈ ಕಡೆ ಹಣಗಳು ಖರ್ಚಾಗುವಂತ ದುರಾತ್ಮಗಳು ಬಿಟ್ಟು ಹೋಗಲಿ ಯೇಸು ನಾಮದಲ್ಲಿ. ಈಗಲೇ ಹೊರಗಡೆ ಬರಲಿ ಯೇಸು ದುರಾತ್ಮಗಳು. ಇವರ ಕೈಯಲ್ಲಿ ಹಣಗಳು ರಿಲೀಸ್ ಆಗಲಿ ಯೇಸು ನಾಮದಲ್ಲಿ. ಪವಿತ್ರಾತ್ಮನೆ ಹಾಗೆ ಮಾಡಲಿ. ಸ್ತೋತ್ರ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ, ಆಮೆನ್. ಹಲ್ಲೆಲೂಯಾ. ಅದನ್ನು ಸಪರೇಟ್ ಆಗಿ ಇಟ್ಕೊಳ್ಬೇಕು ಎಲ್ಲರೂ. ಓಕೆ. ಸೊ ಇಲ್ಲಿ ವಾಕ್ಯದಲ್ಲಿ ಹೇಳ್ತದೆ, ನಿಮ್ಮ ಕೈಯಲ್ಲಿ ಇವತ್ತು ಹಣಗಳು ಉಳಿಯುವಂತೆ ದೇವರ ಆಶೀರ್ವಾದ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಏನ್ ಮಾಡ್ತಾನೆ? ಹಣಗಳು ಉಳಿಯುವಂತೆ. 11ನೇ ವಾಕ್ಯ ಓದ್ರಿ. ಓಕೆ. ದೇವರು
ಕೈಯಿಂದ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ವಿಶೇಷ ಕಾರ್ಯಗಳು ನಿಮ್ಮ ಕೈಯಿಂದಲೇ ಸ್ಟಾರ್ಟ್ ಆಗ್ತಾ ಇವಾಗ. ಯಾರ ಕೈಯಿಂದಲೇ? ನಿಮ್ಮ ಕೈಯಿಂದಲೇ. ಯಾರ ಕೈಯಿಂದಲೇ? ಯೇಸು ನಾಮದಲ್ಲಿ ಹೇಳ್ತಾ ಇದ್ದೀನಿ, ನಿಮ್ಮ ಕೈಯಿಂದಲೇ ಅದ್ಭುತ ಪ್ರಾರಂಭವಾಗ್ತದೆ ಯೇಸುವಿನ ನಾಮದಲ್ಲಿ. ಅದಕ್ಕಾಗಿ ಇವತ್ತು ನಿಮ್ಮ ಕೈ ಕೂಡ ಒಂದು ಸಕ್ಸಸ್ಫುಲ್ ಆದಂತ ಕೈ ಇದ್ದಾಗ ಮಾತ್ರ ನೀವು ಕೈ ಹಾಕಿರುವಂತ ಕೆಲಸ ಜಯ ಆಗ್ತದೆ. ಹಲ್ಲೆಲೂಯಾ. ಯಾಕಂದ್ರೆ ನಾವು ಅನೇಕ ಸಾರಿ ಪಾಸ್ಟರ್ ಬಹಳ ಪ್ರಯತ್ನ ಪಡ್ಲತ್ತೀನಿ, ಅವ್ರಿಗೆ ಒಂದು ಕೆಲಸ ಆಗ್ತಾ ಇಲ್ಲ ಅಂತ ನೀವು ಅನೇಕ ಸಾರಿ ನೀವು ಗೋಳಾಡ್ತೀರಾ, ಅನೇಕ ಸಾರಿ ಚಿಂತೆಗೆ ಒಳಗಾಗ್ತೀರಾ. ಅದಕ್ಕೋಸ್ಕರ ನಿಮ್ಮ ಕೈ ಅಭಿಷೇಕ ಆಗುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಇದೆ. ಹಲ್ಲೆಲೂಯಾ. ನೀವು ಯಾವುದು ಕೆಲಸಕ್ಕೆ ಕೈ ಹಾಕ್ತಿರೋ ಅದರಲ್ಲಿ ಜಯ ಬರ್ತದೆ ಯೇಸುವಿನ ನಾಮದಲ್ಲಿ. ಯಾವ ಕೆಲಸಕ್ಕೆ ಮುಂದೆ ಹೋಗ್ತಿರೋ ಇನ್ ಮುಂದೆ ನಿದ್ರುವುದಿಲ್ಲ, ಅದು ಓಡ್ತಾ ಇರ್ತದೆ. ಆ ಕೆಲಸ ಹಾಗೆ ಆಗ್ತದೆ ಯೇಸುವಿನ ನಾಮದಲ್ಲಿ. ಅದಕ್ಕೆ ಪೌಲನ ಕೈಯಿಂದ ಏನಾಗ್ತಾ ಇದ್ದಂತಂದ್ರೆ ವಾಕ್ಯ ಹೇಳ್ತದೆ, ಮಹತ್ವ ಕಾರ್ಯಗಳು, ವಿಶೇಷ ಕಾರ್ಯಗಳು ಆಗ್ತಾ ಇದ್ದವು ಅಂತ ವಾಕ್ಯ ಹೇಳ್ತದೆ. ಇವತ್ತು ನಿಮ್ಮ ಕೈಯಿಂದ ದೇವರು ವಿಶೇಷ ಕಾರ್ಯ ಮಾಡುವಂತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಂತ ಕಾರ್ಯ ಮಾಡುವನಾಗಿದ್ದಾನೆ? ವಿಶೇಷ ಕಾರ್ಯಗಳು. ಎಲ್ಲರೂ ಹೇಳಿ, ಏನ್ ಕಾರ್ಯ ಮಾಡುವನಾಗಿದ್ದಾನೆ? ಇವತ್ತು ಆಗತ್ತೆ ಚರ್ಚ್ ಅಲ್ಲಿ ಬಂದವರಿಗೆ ಹೇಳ್ತಾ ಇದ್ದೇನೆ, ನಿಮ್ಮ ಜೀವಿತದಲ್ಲಿ ವಿಶೇಷ ಕಾರ್ಯಗಳು ಪ್ರಾರಂಭವಾಗ್ತಾ ಇದ್ದಾವೆ. ಅದಕ್ಕಾಗಿ ವಾಕ್ಯ ಹೇಳ್ತದೆ, ವಿಶೇಷವಾದಂತಹ ಮಹತ್ವ ಕಾರ್ಯಗಳನ್ನು ನಡೆಸ್ತಾ ಇದ್ರಿಂದ ಜನರು ಏನ್ ಮಾಡ್ತಾ ಇದ್ರಂತೆ, ಅವನ ಮೈಯಲ್ಲಿ ಇದ್ದಂತ ಕೆಳ ವಸ್ತ್ರಗಳನ್ನು ಮತ್ತೆ ಕೈ ವಸ್ತ್ರಗಳನ್ನು, ಉಡಿ ವಸ್ತ್ರಗಳನ್ನು ತಂದು ರೋಗಿಗಳ ಮೇಲೆ ಹಾಕ್ತಾ ಇದ್ರು. ಹಲ್ಲೆಲೂಯಾ. ಇವತ್ತು ನಿಮ್ಮ ಮೇಲೆ ಅಭಿಷೇಕ ಬಂತಂದ್ರೆ ನೀವು ಯಾವ್ದು ಕೈ ಮುಟ್ಟಿದೋ ಅದು ಸಕ್ಸಸ್ ಆಗ್ತದೆ. ಯಾವ ಕೆಲಸಕ್ಕೆ ಕೈ ಇಡ್ತಿರೋ ಅದು ಸಫಲ ಆಗ್ತದೆ ಯೇಸುವಿನ ನಾಮದಲ್ಲಿ. ನಾನು ಹೇಳ್ತಾ ಇದ್ದೀನಿ, ಈ ವಾಕ್ಯದಲ್ಲಿ ಹೇಳಿದ ಹಾಗೆ, ಯಾಕೆ ನಮ್ಮ ಕೈಯಿಂದ ಎಲ್ಲ ಕೆಲಸಗಳು ಪೆಂಡಿಂಗ್ ಇದ್ದಾವೆ? ಯಾಕೆ ನಮಗೆ ಮನೆ ಕಟ್ಟಾಗ್ತಾ ಇಲ್ಲ? ಯಾಕೆ ನಮ್ಮ ಸಾಲಗಳು ಹೋಗ್ತಾ ಇಲ್ಲ? ಯಾಕೆ ನಮ್ಮ ಮಕ್ಕಳು ಉದ್ಧಾರ ಆಗ್ತಾ ಇಲ್ಲ? ಯಾಕೆ ನಾವು ಬೆಳೀತಾ ಇಲ್ಲ ಅಂದ್ರೆ ನಿಮ್ಮ ಕೈಯಲ್ಲಿ ಕಂಟ್ರೋಲ್ ಮಾಡುವಂತ ದುರಾತ್ಮ ಏನಾಗಬೇಕಾಗಿದೆ, ನಿಮ್ಮಿಂದ, ನಿಮ್ಮ ಕೈಯಿಂದ ಬಿಟ್ಟು ಹೋಗ್ಬೇಕಾಗಿದೆ. ಹಲ್ಲೆಲೂಯಾ. ಅವಾಗ ಇನ್ನೊಂದು ವಾಕ್ಯದಲ್ಲಿ ಹೇಳ್ತದೆ ಏನಂದ್ರೆ, ಯಾಕೋಬನ ಪುಸ್ತಕದಲ್ಲಿ ನಾವು ನೋಡ್ತೇವೆ 5ನೇ ಅಧ್ಯಾಯದಲ್ಲಿ ಏನಂದ್ರೆ, 5ನೇ ಅಧ್ಯಾಯ ನಾವೆಲ್ಲರೂ ತೆಗೆಯೋಣ. Praise the Lord. Hallelujah. 5ನೇ ಅಧ್ಯಾಯ 14ನೇ ವಾಕ್ಯ. ಹಾ 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 ದೇವರ ವಾಕ್ಯ ಹೇಳ್ತದೆ. ಇನ್ನೊಂದು ಅದ್ಭುತ ಏನಂತಂದ್ರೆ, ನಿಮ್ಮ ಎಣ್ಣೆ ಒಳಗಡೆ ದೇವರ ಅಭಿಷೇಕ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಈಗ ನಾವು ನೋಡ್ತಿರುವಂತದ್ದು ಏನಂತಂದ್ರೆ, ನಿಮ್ಮ ಕೈಯಿಂದ ಮಹತ್ವ ಕಾರ್ಯಗಳು ದೇವರು ಮಾಡ್ತಾರಂತೆ. ಅದೇ ರೀತಿಯಾಗಿ ಇವತ್ತು ನಿಮ್ಮ ಅಭಿಷೇಕದ ಎಣ್ಣೆ ನಿಮ್ಮಲ್ಲಿ ಇರುವುದಾದರೆ ವಾಕ್ಯ ಹೇಳ್ತದೆ, ಎಣ್ಣೆ ಹಚ್ಚಿ ಅವನಿಗೋಸ್ಕರ ದೇವರಲ್ಲಿ ಪ್ರಾರ್ಥಿಸಿರಿ ಮತ್ತು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿರುವುದನ್ನು ಏನ್ ಮಾಡ್ತದಂತೆ, ರೋಗಿಯನ್ನು ಏನ್ ಮಾಡ್ತದಂತೆ, ರಕ್ಷಿಸುವುದು ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ನಿನ್ನ ರೋಗದಿಂದ ನೀನು ರಕ್ಷಿಸಬೇಕಾದ್ರೆ ನಿನ್ನ ಮೇಲೆ ಎರಡನೇದಾಗಿ ನಿನ್ನ ಒಳಗಡೆ, ನಿನ್ನ ಹತ್ರ ಒಂದು ಅಭಿಷೇಕದ ಎಣ್ಣೆ ಇರಬೇಕಾಗ್ತದೆ. ಹಲ್ಲೆಲೂಯಾ. ಏನಿರ್ಬೇಕಾಗ್ತದೆ? ಒಂದು ಅಭಿಷೇಕದ ಎಣ್ಣೆ ಆಗಿರ್ಬೇಕಾಗ್ತದೆ. ಹಲ್ಲೆಲೂಯಾ. ಅದಕ್ಕಾಗಿ ನಿನ್ನ ರೋಗಿಗಳ ಮೇಲೆ ಅದನ್ನು ನೀನು ಹಾಕಿದ ಮೇಲೆ ಅದು ಏನಾಗ್ತದಂತೆ ದೇವರ ವಾಕ್ಯ ಹೇಳ್ತದೆ, ಏನಾಗ್ತದಂತೆ? ಹಾ. ಮತ್ತು ದೇವರ ವಾಕ್ಯ ಹೇಳ್ತದೆ, ಆ ರೋಗಿಯನ್ನು ರಕ್ಷಿಸುವುದು, ಕರ್ತನ ಅವನನ್ನು ಎಬ್ಬಿಸುವನು ಎಂಬುದಾಗಿ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕಾಗಿ ಪ್ರಿಯರೇ, ಇಲ್ಲಿ ಬಂದಂತ ನಿಮಗೆ ಮಾರ್ಕನ ಬರೆಸುವಂತೆ 6ನೇ ಅಧ್ಯಾಯ 13ನೇ ವಾಕ್ಯ ಒಂದು ಸಾರಿ ಓದಬೇಕು ಎಂಬುದಾಗಿ ಕೇಳ್ಕೊಳ್ತೇನೆ. 6ನೇ ಅಧ್ಯಾಯ 13ನೇ ವಾಕ್ಯ. ಹಾ ಹಾ. ಎಸ್. ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ಹೇಳ್ತದೆ ಏನಂತಂದ್ರೆ, ನಿಮ್ ರೋಗ, ಈಗ ನನ್ನ ಫೈನಾನ್ಸಿಯಲ್ ಬ್ಲೆಸ್ ಆಗ್ಬೇಕಾದ್ರೆ, ನೀವು ಕೈ ಹಾಕಿರುವ ಕೆಲಸ ಆಗ್ಬೇಕಾದ್ರೆ, ನಿನ್ನಲ್ಲಿ ಎಷ್ಟೇ ಪ್ರಯತ್ನ ಪಡು, ಎಷ್ಟೇ ನಿನ್ನ ಒಳಗಡೆ ಐಡಿಯಾ ಇರಲಿ, ಎಷ್ಟೇ ಡಿಗ್ರಿಗಳು ಇರಲಿ, ಎಷ್ಟೇ ನಿನ್ನಲ್ಲಿ ಎಲ್ಲ ಇದ್ರೂ ಕೂಡ ಆಗುದಿಲ್ಲ. ಆದ್ರೆ ನಿನ್ನ ಕೈ ಯಾವಾಗ ಅಭಿಷೇಕ ಆಗ್ತದೋ, ಯಾವ ರೀತಿಯಾಗಿ ಸಾಮ್ಸನ ಕೈಯಲ್ಲಿ ಏನು ಇದ್ದಿಲ್ಲ, ಆದ್ರೆ ದೇವರ ಆತ್ಮ ಅವನ ಮೇಲೆ ಬಂದದ್ರಿಂದ ಆ ಸಿಂಹದ ಬಾಯಿಗಳನ್ನು ಏನ್ ಮಾಡ್ತನು, ಸೀಳಿ ಬಿಟ್ಟು ಅನ್ನೋದು ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಇವತ್ತು ಎರಡನೇದಾಗಿ
ನಿಮ್ಮ ಮೇಲೆ ಪರಿಶುದ್ಧಾತ್ಮನು